ಗಣಿಗಾರಿಕೆ ಆರೋಪದ ಹಿನ್ನೆಲೆ ಬಿಜೆಪಿಯಿಂದ ದೂರ ಉಳಿದಿದ್ದ ಅಥವಾ ದೂರ ಆಗಿದ್ದ ರೆಡ್ಡಿ ವಾಪಸ್ ಮರಳಿ ಗೂಡಿಗೆ ಸೇರ್ತಾ ಇದ್ದಾರೆ. ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ, ಮರು ಸೇರ್ಪಡೆ ಬಿಜೆಪಿಗೆ. ಹಾಗಾದ್ರೆ ಬಿಜೆಪಿಗೆ ಎಲ್ಲೆಲ್ಲಿ ಪ್ಲಸ್ ಆಗುತ್ತೆ ಇವರ ಸೇರ್ಪಡೆಯಿಂದ? ಬಳ್ಳಾರಿಯಲ್ಲಿ ಗೆಳೆಯ ರಾಮುಲು ಅವರಿಗೆ ಯಾವ ರೀತಿ ಬಿಗ್ ಬೂಸ್ಟ್ ಕೊಡುತ್ತೆ ಗೆಲುವಿಗೆ? ಕಲ್ಯಾಣ ಕರ್ನಾಟಕ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಲಾಭ ಸಿಗುತ್ತಾ? ಲೋಕಸಭೆ ನಂತರ ರಾಜಕೀಯ ಬದಲಾವಣೆ ವೇಳೆ ಬಿಜೆಪಿಗೆ ರೆಡ್ಡಿ ಸಹಕಾರ ಹೇಗಾಗ್ಬೋದು? ಸೊ ಎಲ್ಲೆಲ್ಲಿ ಪ್ಲಸ್, ಏನೆಲ್ಲ ಅನುಕೂಲ? ಬಿಎಸ್ವೈ ಆಪ್ತರೂ ಕೂಡ ಆಗಿರುವ ರೆಡ್ಡಿ ಅವರು ವಾಪಸ್ ಇದೀಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸಪರೇಟ್ ಪಕ್ಷವನ್ನ ಕಟ್ಕೊಂಡಿದ್ರು, ಇದೀಗ ಅದು ಬಿಜೆಪಿ ಜೊತೆ ವಿಲೀನ ಆದ್ರೆ ಇದೀಗ ರೆಡ್ಡಿ ರಾಜಕೀಯ ಲಾಭವನ್ನ ಬಿಜೆಪಿ ಎಲ್ಲೆಲ್ಲಿ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದೇ. ಚುನಾವಣೆ ಸಂದರ್ಭಗಳಲ್ಲಿ ಪಕ್ಷಾಂತರ ಅಂತಕ್ಕಂಥದ್ದು ಸಹಜ. ಯಾರೋ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಅಥವಾ ವಿಧಾನ ಪರಿಷತ್ ಸದಸ್ಯರು ಈ ಥರ ಪಕ್ಷಾಂತರ ಮಾಡ್ತಕ್ಕಂಥದ್ದು ಸಹಜ. ಬಟ್ ಹಾಲಿ ಎಕ್ಸಿಸ್ಟಿಂಗ್ ಶಾಸಕ ತನ್ನ ಪಕ್ಷವನ್ನೇ ಬಿಜೆಪಿ ಜೊತೆ ವಿಲೀನಗೊಳಿಸ್ತಾ ಇದ್ದಾರೆ, ತಾವು ಕೂಡ ಬಿಜೆಪಿಗೆ ಬರ್ತಾ ಇದ್ದಾರೆ. ಬಟ್ ಇದೇ ವಿಚಾರ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವಿಚಾರದಲ್ಲಿ ಆಗಲ್ಲ. ಅವ್ರು ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅಂದರೆ ರಾಜೀನಾಮೆ ಕೊಟ್ಟೆ ಹೋಗಬೇಕು. ಇವ್ರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಒಂದು ಶಾಸಕ ಸ್ಥಾನ ಪ್ಲಸ್ ಆಗುತ್ತೆ ಬಿಜೆಪಿಗೆ, ಯಾಕೆಂದರೆ ಇವರೊಬ್ಬರೇ ಗೆದ್ದಿರೋದು. ಹಾಗಾಗಿ ಇವರೊಬ್ಬರು ಬರ್ಬೋದು, ಏನು ತೊಂದರೆ ಇಲ್ಲ, ಟೆಕ್ನಿಕಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಇದು ಐ ಥಿಂಕ್ ಬೆಂಗಳೂರಿನ ಬಿಜೆಪಿ ಕಚೇರಿ. ಶ್ರೀರಾಮುಲು ಅವರು ಈಗಾಗಲೇ ಆಗಮಿಸಿದ್ದಾರೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ರೆಡ್ಡಿ ಅವರ ಬಿಜೆಪಿ ಸೇರ್ಪಡೆಯ ಹಿಂದಿನ ಶ್ರಮ ಎಲ್ಲ ಇವರದ್ದೇ. ಶ್ರೀರಾಮುಲು ಅವರು ಅದರಲ್ಲೂ ಅವರು ಲೋಕಸಭೆಗೆ ನಿಂತ್ಕೋತೀವಿ ಅಂತ ಗೊತ್ತಾದ ಮೇಲಂತೂ ವಿಪರೀತ ಶ್ರಮ ಹಾಕಿದ್ರು, ದೆಹಲಿಗೆ ಓಡಾಡಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾದರು, ಅವರೆಲ್ಲರ ಮನವೊಲಿಸಿದ್ರು. ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆಯಿಂದ ಏನು ಲಾಭ ಅಂತ ಪಕ್ಷಕ್ಕೆ ಮನವರಿಕೆ ಮಾಡಿಕೊಟ್ರು. ಅದೆಲ್ಲ ಆದಮೇಲೆ ಇಷ್ಟು ಬಿಸಿ ಶೆಡ್ಯೂಲ್ ನಡುವೆ ಅಮಿತ್ ಶಾ ಅವರು ಜನಾರ್ದನ್ ರೆಡ್ಡಿನ ಹೋದ್ವಾರ ಬರಕ್ಕೆ ಹೇಳಿದ್ರು, ಮೀಟ್ ಮಾಡಿದ್ರು. ಬಂದು ಮಾತುಕತೆ ಎಲ್ಲ ಆಡಿದ್ಮೇಲೆ ಅವಾಗ ಹೇಳಿದ್ರಂತೆ KRPP ಪಕ್ಷವನ್ನು ವಿಲೀನಗೊಳಿಸ್ಬಿಡು ಅಂತ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ನಿನ್ನೆ ತಮ್ಮ ಭಾಗದ ಎಲ್ಲ ಪದಾಧಿಕಾರಿಗಳ ಸಭೆಯನ್ನು ನಡೆಸಿದ್ರು, ಅಂತಿಮವಾಗಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಮರಳಿ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ. ಈ ಹಿಂದೆ ಬಿಜೆಪಿಯಲ್ಲೇ ಇದ್ದಂಥವರು. ಬಳ್ಳಾರಿ, ಚಿತ್ರದುರ್ಗ, ಕೊಪ್ಪಳ, ಕಲಬುರಗಿ, ರಾಯಚೂರು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಇದೊಂದು ರೀತಿ ಬಿಗ್ ಬೂಸ್ಟ್ ಅಂತ ಲೆಕ್ಕಾಚಾರ. ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ರಾಜ್ಯಗಳು ಅವರ ಪ್ರಭಾವ ಇರತಕ್ಕಂಥದ್ದು. ಸೊ ಮುಖ್ಯವಾಗಿ ಬಳ್ಳಾರಿನಲ್ಲಿ ರಾಮುಲು ಗೆಲುವಿನಲ್ಲಿ ರೆಡ್ಡಿ ಅವರು ಮಹತ್ತರ ಪಾತ್ರ ವಹಿಸ್ತಾರೆ. ಮತ್ತು ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕಲ್ಲ. ಈಗ ಪಕ್ಷಕ್ಕೆ ಬಂದಮೇಲೆ ನಾನು ದ ಸೇಮ್ ಓಲ್ಡ್ ಜನಾರ್ದನ್ ರೆಡ್ಡಿ ಅಂತ ಅವ್ರು ತೋರಿಸ್ಕೋಬೇಕು ಅಂದರೆ ಒಂದಿಬ್ಬರು ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಡ್ಬೇಕು ಅವರು, ಅಟ್ಲೀಸ್ಟ್ ಕೊಪ್ಪಳ ಮತ್ತು ಬಳ್ಳಾರಿಯಿಂದ. ಆ ಎಫರ್ಟನ್ನು ಅವ್ರು ಹಾಕ್ತಾರೆ. ರೆಡ್ಡಿ ಮರಳಿದ ಹಿನ್ನೆಲೆಯಲ್ಲಿ ಗೆಲುವಿನ ವಿಶ್ವಾಸದಲ್ಲಿ ಕೊಚ್ಚಿಕ್ಕೂ ಗೆಳೆಯ ಶ್ರೀರಾಮುಲು. ಈಗಷ್ಟೇ ಅವರ ಮುಖದಲ್ಲಿ ಮಂದಹಾಸ ನೋಡ್ತಾ ಇದ್ದೀರಿ. ಬಿಜೆಪಿ ಕಚೇರಿಗೆ ಅವರು ಆಗಮಿಸಿದ್ದಾರೆ. ಚಿತ್ರದುರ್ಗ, ರಾಯಚೂರು, ಕೊಪ್ಪಳ ಕ್ಷೇತ್ರಗಳಲ್ಲೂ ಕೂಡ ಒಳ ಬೇಗುದಿ ಬ್ಯಾಲೆನ್ಸ್ ಆಗುವ ಲೆಕ್ಕಾಚಾರ. ಅಂದರೆ ಅದರಲ್ಲಿ ಸಿದ್ಧಹಸ್ತರು ಜನಾರ್ದನ್ ರೆಡ್ಡಿ. ಈ ಅಸಮಾಧಾನಗಳನ್ನು ನಿವಾರಣೆ ಮಾಡೋದು, ಬೇರೆ ಪಕ್ಷದವ್ರನ್ನ ಕರ್ಕೊಂಬರೋದು, ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವರು ಆ ಲೆಕ್ಕ ಇಟ್ಕೊಂಡಿದ್ದಾರೆ. ಈ ಕ್ಷೇತ್ರಗಳಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸ್ವಂತ ಇಮೇಜ್ ಇದೆ, ಬಿಜೆಪಿಗೆ ಲಾಭ ಆಗುತ್ತೆ ಅಂತಕ್ಕಂಥ ಸಾಧ್ಯತೆ. ಇನ್ನು ಮುಖ್ಯವಾಗಿ ಇಲ್ಲೊಂದು ವಿಷಯ ಬರುತ್ತೆ, ಏನು ಗೊತ್ತಾ? ಈ ಲೋಕಸಭೆ ಚುನಾವಣೆ ನಂತರ ಮಹತ್ತರ ರಾಜಕೀಯ ವಿದ್ಯಮಾನಗಳಲ್ಲೂ ರೆಡ್ಡಿ ಲೀಡ್ ರೋಲನ್ನು ವಹಿಸ್ತಾರೆ ಅಂತ. ಅಂದರೆ ಜಗದೀಶ್ ಶೆಟ್ಟರ್ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು, ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಪತನವಾಗ್ಬಿಡುತ್ತೆ ಅಂತ. ಆ ಥರ ಏನಾದರೂ ಆದರೆ ಆಗ ಪಕ್ಷ ಸಂಘಟಿಸುವ ಮಹತ್ತರ ಪಾತ್ರ. ಯಾಕೆಂದರೆ 2008ರಲ್ಲಿ ಅವ್ರು ಏನು ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಈ ಕಾಂಗ್ರೆಸ್ ಸರ್ಕಾರ ಅತಂತ್ರಗೊಳ್ಳುವ ಸಂದರ್ಭ ಸೃಷ್ಟಿಯಾದರೆ ರೆಡ್ಡಿ ಅವರು ಪಕ್ಷಕ್ಕೆ ಒತ್ತಾಸೆ ಆಗ್ತಾರೆ. ಅದು ಖಚಿತವಾಗಿ ಗೊತ್ತಾಗ್ತಾ ಇದೆ. ಆ ರಣತಂತ್ರ ಚೆನ್ನಾಗಿ ಮಾಡ್ತಾನೆ, ಅದನ್ನೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಯಾರ್ಯಾರಿಗೆ ಎಲ್ಲೆಲ್ಲಿ ಇದು ಮಾಡಬೇಕು ಎಲ್ಲ ಮಾಡಿ ಒಟ್ಟು ಎಲೆಕ್ಷನ್ ಗೆಲ್ಲೋ ಒಂದು ತಂತ್ರಗಾರಿಕೆ ಅವನ ಹತ್ರ ಇದೆ, ಅದು ಮಾಡ್ತಾನೆ. ಈ ಭಾಗದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಬಲೀಯವಾಗಿ ಬೆಳೆಯುತ್ತೆ ಅಂತ ಒಂದು ವಿಶ್ವಾಸ ನನಗಿದೆ. ಪಾರ್ಟಿಗಂತೂ ಸೇರ್ತಾ ಇರೋದು ಖಚಿತವಾಗಿ ಗೊತ್ತಾಗ್ತಾ ಇದೆ. ಆ ರಣತಂತ್ರ ಚೆನ್ನಾಗಿ ಮಾಡ್ತಾನೆ, ಅದನ್ನೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಯಾರ್ಯಾರಿಗೆ ಎಲ್ಲೆಲ್ಲಿ ಇದು ಮಾಡಬೇಕು ಎಲ್ಲ ಮಾಡಿ ಒಟ್ಟು ಎಲೆಕ್ಷನ್ ಗೆಲ್ಲೋ ಒಂದು ತಂತ್ರಗಾರಿಕೆ ಅವನ ಹತ್ರ ಇದೆ, ಅದು ಮಾಡ್ತಾನೆ. ಈ ಭಾಗದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಬಲೀಯವಾಗಿ ಬೆಳೆಯುತ್ತೆ ಅಂತ ಒಂದು ವಿಶ್ವಾಸ ನನಗಿದೆ. ಪಾರ್ಟಿಗಂತೂ ಸೇರ್ತಾ ಇರೋದು. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಇಬ್ಬರು ಪ್ರತಿನಿಧಿಗಳು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಸೂದ್, ಬಳ್ಳಾರಿಯಿಂದ ನವೀನ್. ಮೊದಲಿಗೆ ಮಸೂದ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಮಸೂದ್, ಇನ್ನೂ ಚೆನ್ನಾಗಿ ನೆನಪಿದೆ, ಚುನಾವಣೆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಡ್ತಾರೆ, ಇನ್ನು ಮುಂದೆ ಬಿಜೆಪಿಗೂ ಜನಾರ್ದನ್ ರೆಡ್ಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಅದೇ ಅಮಿತ್ ಶಾ ಬದಲಾದ ರಾಜಕೀಯದಲ್ಲಿ ಈಗ ಜನಾರ್ದನ್ ರೆಡ್ಡಿನ ಕರೆಸ್ಕೊಂಡು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋತಾ ಇದ್ದಾರೆ. ಯಾಕೆ ಈಗ ಅಷ್ಟೊಂದು ಮಹತ್ವವನ್ನು ಜನಾರ್ದನ್ ರೆಡ್ಡಿಗೆ ಪಕ್ಷ ಕೊಡ್ತು ಅಂತ? ಅರವಿಂದ್, ಹಲವು ಸುತ್ತಿನ ಮಾತುಕತೆಗಳ ನಂತರ KRPP ಪಕ್ಷದ ಸಂಸ್ಥಾಪಕ ಜನಾರ್ದನ್ ರೆಡ್ಡಿ ಅವರು ಇವತ್ತು ಬಿಜೆಪಿ ವಾಪಸಿ ಆಗ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಬಳಿಕ ಮತ್ತೊಬ್ಬ ಮಹಾನ್ ನಾಯಕ, ದೊಡ್ಡ ನಾಯಕ ವಾಪಸಿ ಅಂತಂದರೆ ಅದು ಜನಾರ್ದನ್ ರೆಡ್ಡಿ ಅವರು.
ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಈ ಬಾರಿ ಸ್ವಲ್ಪ ತೊಡಕಿದೆ ಅನ್ನುವಂಥದ್ದು, ಅಲ್ಲಿ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ನುವಂಥ ಒಂದು ಸರ್ವೆ ವರದಿಗಳು. ಆ ಆಧಾರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಸೇರ್ಪಡೆಯಿಂದ ಆ ಭಾಗಕ್ಕೆ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದೊಂದಿಗೆ ಖುದ್ದು ಅಮಿತ್ ಶಾ ಅವರೇ ರೆಡ್ಡಿ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡು ಮಾತುಕತೆ ಮಾಡಿ ಈ ಒಂದು ನಿರ್ಧಾರವನ್ನು ಫೈನಲ್ ಮಾಡಿಸಿರುವಂಥದ್ದು. ಆ ಭಾಗವಾಗಿ ನಿನ್ನೆ ಅವರು ಪದಾಧಿಕಾರಿಗಳ ಸಭೆ ನಡೆಸಿ ಸರ್ವಸಮ್ಮತವಾಗಿ ಇಡೀ KRPP ಪಕ್ಷವನ್ನು BJP ಜೊತೆ ವಿಲೀನ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದರು. ನಿನ್ನೆನೆ ಘೋಷಣೆ ಸಹಿತ ಮಾಡಿದ್ರು. ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದು ನನ್ನ ಆತ್ಮಸಾಕ್ಷಿಯ ಮತ, ಅದು ನನ್ನ ಬೆಂಬಲ ಅಂದರೆ ಈಗ ಯಾವ ರೀತಿ ಬೆಂಬಲ ಇದೆ ಆ ಥರದ ಬೆಂಬಲ ಅಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ರು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು, ಇಡೀ ವಿಶ್ವ ಅವರು ಮತ್ತೆ ಪ್ರಧಾನಿ ಆಗೋದಕ್ಕೆ ಬಯಸ್ತಾ ಇದೆ, ನಾನು ಕೂಡ BJPಯಲ್ಲೇ ಇದ್ದಂಥವನು, ಹಾಗಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಬೇಷರತ್ತಾಗಿ ಈ ಒಂದು ನನ್ನ ಪಕ್ಷವನ್ನು ವಿಲೀನ ಮಾಡ್ತಾ ಇದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ 4 ಕ್ಷೇತ್ರಗಳಲ್ಲಿ ಖಂಡಿತವಾಗಿಯೂ ಕೂಡ ಲಾಭ ಆಗುತ್ತೆ. ಮುಖ್ಯವಾಗಿ ಬಳ್ಳಾರಿನಲ್ಲಿ ರಾಮುಲು ಅವರ ಗೆಲುವಿನಲ್ಲಿ ಮಹತ್ತರ ಪಾತ್ರ ವಹಿಸ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಅರವಿಂದ್, ನೇರವಾಗಿ ಬಳ್ಳಾರಿ ಕಡೆ ಹೋಗೋಣ. ನವೀನ, ಇದೀಗ ರೆಡ್ಡಿ ಮರು ಸೇರ್ಪಡೆ ಬಿಜೆಪಿಯ ಅಭ್ಯರ್ಥಿ ಪಾಲಿಗೆ, ಮತ್ತೊಂದ್ ಕಡೆ ಬಿಜೆಪಿ ಪಾಲಿಗೆ ಹೇಗೆ ಅನಿವಾರ್ಯ ಅಥವಾ ಬೂಸ್ಟ್ ಸಿಗತ್ತೆ ಅಂತ ನೋಡಿದಾಗ ಎಷ್ಟೆಲ್ಲ ಅಂಶಗಳನ್ನು ನೀವು ಹೇಳ್ಬೋದು ಅಂತ? ಖಂಡಿತ, ಯಾಕಂತಂದ್ರೆ ಜನಾರ್ದನ್ ರೆಡ್ಡಿ ಅವರು ಈ ರೀತಿಯಾದಂಥ ತಂತ್ರಗಾರಿಕೆ ಮಾಡೋದ್ರಲ್ಲಿ ಸಾಕಷ್ಟು ಸಿದ್ಧಹಸ್ತರು. ಹೀಗಾಗಿ ಜನಾರ್ದನ್ ರೆಡ್ಡಿ ಬಂದಿರೋದು ಬಳ್ಳಾರಿ ಮತ್ತೆ ಕೊಪ್ಪಳ, ರಾಯಚೂರು ಮತ್ತೆ ಗದಗ ಭಾಗದ ಬಿಜೆಪಿಗೆ ಒಂದು ರೀತಿಯಾದಂಥ ಬೂಸ್ಟರ್ ಡೋಸ್ ಸಿಕ್ಕಂತೆ ಅಂತ ಹೇಳ್ಬೋದು. ಕಾರಣ ಇಲ್ಲಿ ಅವರು ತಮ್ಮ ಹಿಡಿತವನ್ನ ಹೊಂದಿದ್ದಾರೆ. ನಂತರ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಬ್ಬ ಪ್ರಭಾವಿ ನಾಯಕ ಬಿಜೆಪಿಗೆ ಬೇಕಾಗಿತ್ತು. ಆ ಅನಿವಾರ್ಯತೆಯನ್ನ ಈಗ ಜನಾರ್ದನ್ ರೆಡ್ಡಿ ಅವರು ತುಂಬೋಕೆ ಮುಂದಾಗಿರುವಂಥದ್ದು. ನಂತರ ಪ್ರಮುಖವಾಗಿ ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕಾಗುತ್ತೆ. ಜನಾರ್ದನ್ ರೆಡ್ಡಿ ಅವರ ಆಪ್ತ ಕುಚ್ಚುಕು ಗೆಳೆಯ ಶ್ರೀರಾಮುಲು ಅವರು ಇವತ್ತು ಬಳ್ಳಾರಿಯ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆದರೂ ಕೂಡ ಅಕ್ರಮ ಗಣಿಗಾರಿಕೆ ಆರೋಪ ಹೊತ್ತು ಜೈಲು ವಾಸ ಅನುಭವಿಸಿದಂತ ಜನಾರ್ದನ್ ರೆಡ್ಡಿ ಅವರು ಈಗಲೂ ಕೂಡ ಬಳ್ಳಾರಿಗೆ ಕಾಲಿಡುವಂತಿಲ್ಲ. ಕಾರಣ ಕೋರ್ಟ್ ನಿರ್ದೇಶನ ಇರುವ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಈಗಲೂ ಕೂಡ ಕಾಲಿಡುವಂತಿಲ್ಲ. ಆದರೆ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಲ್ಲೇ ಇದ್ದುಕೊಂಡು ಒಂದು ರಣತಂತ್ರವನ್ನ ರೂಪಿಸಿ ಶ್ರೀರಾಮುಲು ಅವರನ್ನ ಗೆಲ್ಲಿಸಿಕೊಡೋದಕ್ಕೆ ಏನೆಲ್ಲ ಪ್ಲಾನ್ಗಳು ಮಾಡಬೇಕು ಅದನ್ನೆಲ್ಲವನ್ನು ಮಾಡೋದ್ರಲ್ಲಿ ಜನಾರ್ದನ್ ರೆಡ್ಡಿ ಅವರು ಸಿದ್ಧಸ್ಥ ಅಂತ ಹೇಳ್ಬೋದು. ನಂತರ ಈ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಿವ್ಯಾ, ವೆಲ್, ಥ್ಯಾಂಕ್ ಯು ನವೀನ್ ಮತ್ತು ಮಸೂದ್, ಇಬ್ಬರಿಗೂ ಕೂಡ ಧನ್ಯವಾದ.